ನಮಸ್ಕಾರ ಪ್ರಿಯ ಸ್ನೇಹಿತರೆ, ಪ್ರತಿ ತಿಂಗಳು ರಾಜ್ಯ ಸರ್ಕಾರ ಮಹಿಳೆಯರ ಬ್ಯಾಂಕ್ ಖಾತೆಗೆ ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ನೀಡುತ್ತಿದ್ದು, ಬಹುತೇಕ ಈ ಯೋಜನೆ ಯಶಸ್ವಿಯಾಗಿದೆ. ಶೇಕಡ 90ರಷ್ಟು ಮಹಿಳೆಯರಿಗೆ ಈ ಯೋಜನೆ ಯಶಸ್ವಿಯಾಗಿದ್ದು, ಇನ್ನು 10% ಮಹಿಳೆಯರಿಗೆ ಇದು ಬಾಕಿ ಇದೆ. ಹಾಗಾದರೆ 8ನೇ ಕಂತಿನ ಹಣ ಜಮಾ ಆಗಬೇಕಂದ್ರೆ ಈಗ ನೀವು ಈ 5 ಕೆಲಸಗಳನ್ನು ಮಾಡಲೇಬೇಕು. ಹಾಗಾದರೆ ಆ 5 ಕೆಲಸಗಳು ಏನು ಅಂತ ತಿಳಿಸೋಕ್ಕಿಂತ ಮುಂಚೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಯಾರು ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಸಿದ್ದೀರೋ ನೀವು ಮೊದಲು ಬ್ಯಾಂಕಿಗೆ ಭೇಟಿ ನೀಡಿ, ಹಾಗೆ ನಿಮ್ಮ ಖಾತೆಯನ್ನು ಒಂದು ಸಲ ಚೆಕ್ ಮಾಡಿಸಿ. ಆ ನಂತರ ನಿಮ್ಮ ಖಾತೆಯಲ್ಲಿ ಏನಾದರೂ ತೊಂದರೆ ಇದೆಯಾ ಅಂತ ನೋಡಿಕೊಳ್ಳಿ. ಒಂದು ವೇಳೆ ಏನೂ ತೊಂದರೆ ಇಲ್ಲ ಅಂತ ಅಂದರೆ KYC ಅಪ್ಡೇಟ್ ಮಾಡಿಸ್ಬೇಕು. ಆಮೇಲೆ KYC ಅಪ್ಡೇಟ್ ಮಾಡಿಸಿದರೂ ಕೂಡ ನಿಮಗೆ ಹಣ ಬಾರದೇ ಇದ್ದರೆ MPCI ಅಂತ ಮ್ಯಾಪಿಂಗ್ ಅಂತ ಇರುತ್ತೆ, ಅದನ್ನು ಮಾಡಿಸ್ಬೇಕಾಗುತ್ತೆ. ಅದು ಕೂಡ ಆಗಿಲ್ಲ ಅಂತಂದರೆ ಆಧಾರ್ ಕಾರ್ಡನ್ನು ಅಪ್ಡೇಟ್ ಮಾಡಿಸ್ಬೇಕು. ಇದೇ ಜೂನ್ 14ರಂದು ಲಾಸ್ಟ್ ಡೇಟ್ ಇದೆ. ದಯವಿಟ್ಟು ಆಧಾರ್ ಕಾರ್ಡ್ ಸೆಂಟರ್ಗೆ ಭೇಟಿ ನೀಡಿ ಆಧಾರ್ ಕಾರ್ಡನ್ನು ಅಪ್ಡೇಟ್ ಮಾಡಿಸ್ಬೇಕಾಗುತ್ತೆ. ಆಧಾರ್ ಕಾರ್ಡಿಗೆ ಮತ್ತು ರೇಷನ್ ಕಾರ್ಡನ್ನು ಲಿಂಕ್ ಮಾಡಬೇಕಾಗುತ್ತೆ. ಇಷ್ಟು ಮಾಡಿದರೆ ಸಾಕು, ನಿಮಗೆ 8ನೇ ಕಂತಿನ ಹಣ ನಿಮ್ಮ ಅಕೌಂಟಿಗೆ ಜಮಾ ಆಗುತ್ತೆ.